ಡಿಕೆ ಸರ್ಕಾರದಲ್ಲಿ ಈ ಖಾತೆ ಖ್ಯಾತಿ ಅನ್ನೋದೇನಿದೆ ಅದು ಮುಖ್ಯದ ಅಧ್ಯಾಯ ಆಗಿದೆ. ಇನ್ನೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗಳು, ಅಸಮಾಧಾನಗಳು ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಭೇಟಿಗೆ ಇದೀಗ ಕೃಷ್ಣ ಬೈರೇಗೌಡರು ಕಸರತ್ತನ್ನ ಮಾಡ್ತಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ. ಡಿಕೆ ಸರ್ಕಾರದಲ್ಲಿ ಬಗೆಹರಿಯದ ಖಾತೆ ಖ್ಯಾತಿ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಗೆ ಕೃಷ್ಣ ಬೈರೇಗೌಡ ಕಸರತ್ತನ್ನ ಮಾಡ್ತಿದ್ದಾರೆ. ಅರ್ಧ ಖಾತೆ ಬೇಡ, ಕೊಟ್ರೆ ಪೂರ್ಣ ಖಾತೆಯನ್ನ ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಕೃಷ್ಣ ಬೈರೇಗೌಡ ಜೊತೆಗೆ ಶಾಸಕ ರಿಜ್ವಾನ್ ಅಶ್ವಥ್ ಕೂಡ ಹೋಗಿರುವಂತದ್ದು ದೆಹಲಿಗೆ. ಬೆಂಗಳೂರು ಅಭಿವೃದ್ಧಿಯಲ್ಲಿ ಬಿಡಿಎ ಬಿಎಂಆರ್ಡಿಎಗೆ ಪಟ್ಟನ್ನ ಹಿಡಿಯಲಾಗಿದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಇರುವಂತದ್ದು. ಭೇಟಿಯಾಗಿ ವಿಚಾರಕ್ಕೆ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತೆ. ಡಿಕೆ ಸರ್ಕಾರದಲ್ಲಿ ಯಾವಾಗ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡ್ತಾರೆ, ತದನಂತರ 13 ಜನ ಸಂಪುಟಕ್ಕೂ ಕೂಡ ಸಚಿವ ಸಂಪುಟಕ್ಕೆ ಪದಗ್ರಹಣವನ್ನ ಮಾಡುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿತ್ತು ಆ ಒಂದು ಹೆಸರುಗಳ ಜೊತೆಯಲ್ಲಿ ಖಾತೆ ಹಂಚಿಕೆ ಅನ್ನೋದು ಶುರುವಾಗುತ್ತೆ. ಮತ್ತೊಂದು ಕಡೆನಲ್ಲಿ ಬೇರೆ ಬೇರೆ ಖಾತೆಗಳು ಶುರುವಾಗಿದೆ. ಒಂದ್ ಕಡೆನಲ್ಲಿ ಮೊದಲ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ಅಂತ ಕೆಲವೊಂದಷ್ಟು ಜನ ಅಸಮಾಧಾನವನ್ನ ಹೊರಹಾಕ್ತಿದ್ರೆ, ಮತ್ತೊಂದು ಕಡೆನಲ್ಲಿ ಹೆಸರಿದ್ರೂ ಕೂಡ ನಾವು ಬೇಡಿಕೆ ಇಡ್ತಾ ಇರುವಂತ ಅಥವಾ ನಮ್ಗೆ ಬೇಕಾಗಿರುವಂತಹ ಖಾತೆಯನ್ನ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮತ್ತೊಂದು ಕಡೆನಲ್ಲಿ ಖಾತೆಯನ್ನ ಕೊಟ್ಟರು ಕೂಡ ಸಂಪೂರ್ಣವಾಗಿ ಕೊಡ್ತಾ ಇಲ್ಲ. ಅರ್ಧಂಬರ್ಧ ಕೊಡುವಂತ ಸಂಪತ್ತಿಗೆ ಖಾತೆಯನ್ನ ಯಾಕೆ ಕೊಡಬೇಕಾಗಿತ್ತು? ಅದರಲ್ಲೂ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಪ್ರಮುಖ ವಿಭಾಗಗಳೇ ಇಲ್ಲ. ಕೊಡೋದಾದ್ರೆ ಪೂರ್ಣ ಪ್ರಮಾಣದಲ್ಲಿ ಕೊಡ್ಲಿ, ಅರ್ಧಂಬರ್ಧ ಯಾಕೆ ಕೊಡಬೇಕು ಅಂತ ಇದೀಗ ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗುವಂತ ಸಾಧ್ಯತೆ ಇದೆ.